ಸಿದ್ದರಾಮಯ್ಯನವರೇ ಪತ್ರಕರ್ತರ ಪಾಲಿನ ರಾವಣರಾಗಬೇಡಿ, ಬಂಗ್ಲೆ ಮಲ್ಲಿಕಾರ್ಜುನ. ಸಿದ್ದರಾಮಯ್ಯನವರೇ ಪತ್ರಕರ್ತರ ಪಾಲಿನ ರಾವಣನಾಗಬೇಡಿ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನರವರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಪತ್ರಿಕಾ ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿದ ಅವರು, ಸಮಾಜದಲ್ಲಾಗುವ ಅನ್ಯಾಯ, ಅಕ್ರಮ, ಅತ್ಯಾಚಾರ, ಭ್ರಷ್ಟಾಚಾರಗಳನ್ನು ತಡೆಹಿಡಿಯುವ ನಿಟ್ಟಿನಲ್ಲಿ ರಾಜ್ಯದ ಪತ್ರಕರ್ತರು ಜೀವದ ಹಂಗನ್ನೇ ತೊರೆದು ಹಗಲಿರುಳೆನ್ನದೆ ಸುದ್ದಿ ಸಂಗ್ರಹಿಸಿ ವರದಿ ಮಾಡುವ ಪತ್ರಕರ್ತರಿಗೆ ರಕ್ಷಣೆಯಿಲ್ಲದಂತಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಪ್ರಮುಖ ಬೇಡಿಕೆಗಳು. ಕಾರಣ, ಈ ಬೆಳಗಾವಿಯ ಅಧಿವೇಶನದಲ್ಲಿ ಈ ಕೆಳಗಿನ ಬೇಡಿಕೆಗಳನ್ನು ಜಾರಿಗೊಳಿಸಬೇಕು. ಪತ್ರಕರ್ತರ ರಕ್ಷಣಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಉಚಿತ ಬಸ್ ಪಾಸ್, ಆರೋಗ್ಯ ವಿಮೆ, ಮರಣ ಹೊಂದಿದರೆ 10 ಲಕ್ಷ ರೂಪಾಯಿಗಳ ಪರಿಹಾರ, ಪತ್ರಿಕಾ ಭವನಗಳನ್ನು ಎಲ್ಲಾ ಪತ್ರಕರ್ತರಿಗೆ ಮುಕ್ತಗೊಳಿಸಬೇಕು. ಮಾಶಾಸನ, ಪತ್ರಕರ್ತರ ಖಾಸಗಿ ವಾಹನಗಳಿಗೆ ಟೋಲ್ ಗೇಟುಗಳಲ್ಲಿ ರಸ್ತೆ ಸುಂಕ ಇಲ್ಲದ ಸಂಚಾರಕ್ಕೆ ಅವಕಾಶ ನೀಡಬೇಕು. ವಿಧಾನಸೌಧ, ವಿಕಾಸಸೌಧಗಳಲ್ಲಿ ಮುಕ್ತ ಅವಕಾಶ ಕಲ್ಪಿಸಬೇಕು. ಪ್ರತಿಭಟನೆ, ಎಚ್ಚರಿಕೆ. ಈ ಬೇಡಿಕೆಗಳನ್ನು ಆಗ್ರಹಿಸಿ ಇದೇ ತಿಂಗಳು 15ನೇ ತಾರೀಖಿಗೆ ಬೆಳಗಾವಿಯ ಸುವರ್ಣಸೌಧದ ಮುಂದೆ ರಾಜ್ಯದ ಪತ್ರಕರ್ತರೆಲ್ಲ ಸೇರಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಎಂದು ಅವರು ಹೇಳಿದರು. ಒಂದು ವೇಳೆ ಬೇಡಿಕೆ ಈಡೇರಿಸದಿದ್ದರೆ ಕಾನೂನಾತ್ಮಕ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆಂಬ ಎಚ್ಚರಿಕೆಯನ್ನು ನೀಡಿದರು. ವರದಿ ಸುರೇಶ ಬಳಗಾನೂರು. ಯಾಕೆ ಪತ್ರಕರ್ತರ ಬಗ್ಗೆ ಉದಾಸೀನ ತೋರಿ ಇವತ್ತು ಯಾವುದೇ ಒಂದು ಮೂಲ ಸೌಕರ್ಯ ಎಲ್ಲ ಪತ್ರಕರ್ತರಿಗೆ ಸಮಾನವಾದ ರೀತಿಯಲ್ಲಿ ಸಾಕ್ತಾ ಇರೋದು ನೋವಿನ ಸಂಗತಿ ಆಗಿದೆ. ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ ರೀತಿಯಲ್ಲಿ ಕೆಲವು ಪತ್ರಕರ್ತರಿಗೆ ಅಕ್ರಿಡೇಷನ್ ಹಾಗೂ ಮಾಧ್ಯಮ ಪಟ್ಟಿ ಕೊಡುವುದರ ಮುಖಾಂತರ ಬಹಳಷ್ಟು ತಾರತಮ್ಯ ಎಸಗ್ತಾ ಇದ್ದೀರಿ. ಇವತ್ತು ಪತ್ರಕರ್ತರಂದ್ರೆ 6ನೇ ಹೊಂದಿ ಇವತ್ತು ಸಂಚಿಕೆಗಳು ಬಂದ್ರೆ ಸಾಕು ಅವರು ಪತ್ರಕರ್ತರಂತ ಇವತ್ತು ಇಡೀ ದೇಶದ ಉದ್ದಗಲಕ್ಕೂ ಅದನ್ನ ಡೆಫಿನೇಷನ್ ಹಾಗೂ ಮಾನದಂಡ, ಅದನ್ನ ಬಿಟ್ಟು ನಿಮ್ದು ಯಾವುದು ಬೇಕಿಲ್ಲದ ಮಾನದಂಡ ಅದಕ್ಕೆ ನಾವು ಒಪ್ಪೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮುಂದಾದ್ರೂ ದಯಮಾಡಿ ಏನು ಸಾಧಿಸೋದಿಲ್ಲ. ಇವತ್ತು ದೊಡ್ಡ ಮಟ್ಟದಾಗಿ ತಾವು ಬೆಳೆದಿದ್ದೀರಿ, ಅನೇಕ ರೀತಿಯಿಂದ ಆಡಳಿತ ಮಾಡಿದಿರಿ, ಸುಮಾರು ವರ್ಷಗಳ ಕಾಲ ರಾಜಕೀಯದಲ್ಲಿದ್ರಿ. ಇವತ್ತು ಎಷ್ಟೇ ನಾವಿರ್ಬೋದು ಇಲ್ಲ ನೀವಿರ್ಬೋದು, ಒಂದು ದಿನ ನಾವು ಅಂತ್ಯ ಅಡ್ಕೊಂಬಿಟ್ಟು ಈ ಭೂಮಿ ಬಿಟ್ಟು ಹೋಗ್ಬೇಕಾದಾಗ ಏನೂ ತಗೊಳ್ಳಲು ಹೋಗಲ್ಲ, ಉಳೇದು ಒಂದೇ ಒಳ್ಳೆತನ. ಆದ್ರೂ ಯಾಕೆ ಈ ಒಂದು ಹೊಸಡ್ಡೆ ಅಂತ ಗೊತ್ತಾಗ್ತಿಲ್ಲ. ಇನ್ನು ಮುಂದಾದ್ರೂ ತಮ್ಮ ಆತ್ಮಸಾಕ್ಷಿ ಒಂದು ಆಲೋಚನೆ ಮಾಡಿ ಆತ್ಮಸಾಕ್ಷಿ ಅನುಗುಣವಾಗಿ ನಿಮ್ಮ ಸುತ್ತಮುತ್ತ ಕಾರ್ಯನಿರ್ವಹಿಸುವಂತಹ ಕೇವಲ 10,000 ಪತ್ರಕರ್ತರಿಗೆ ಜಿಲ್ಲಾ ಮಟ್ಟದಲ್ಲಿ ಓಡಾಡಲು 30,000 ಏನು ನೀವು ಈಗಾಗಲೇ ಗ್ರಾಮಾಂತರ ಬಸ್ ಪಾಸ್ ಇದಕ್ಕೆ ಕೊಟ್ಟಿದ್ದಾರೋ ಸಂತೋಷ. ಆದ್ರೆ ಅದು ಕೊಡದ ರೀತಿಯಲ್ಲಿ ಆದೇಶ ಅದು ಯಾರಿಗೂ ಅದು ಸರಿಯಾಗಿ ಉಪಯೋಗವಾಗುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬರೇ ಟೀ ಕಾಫಿಗೆ ನಿಮ್ಮ CM ಆಫೀಸು ಲಕ್ಷಾಂತರ ರೂಪಾಯಿ ದಿನಕ್ಕೆ ಖರ್ಚು ಮಾಡ್ತಿರೋದು, ಕೇವಲ 3-4 ದಿನಕ್ಕೆ 30 ಲಕ್ಷ ಆಗುತ್ತೆ. ಅಂಥದ್ದು ಒಂದು ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಓಡಾಡಕ್ಕೆ ಕೇವಲ 30 ಲಕ್ಷಕ್ಕೆ ಈ ರೀತಿಯ ಮಾನದಂಡಗಳು ಸರಿಯಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ಮಹಿಳೆಯರಿಗೆ ಕೇವಲ ಆಧಾರ್ ಕಾರ್ಡ್ ಕೋರ್ಸಿಂದ ಇಡೀ ರಾಜ್ಯನೆಲ್ಲ ಓಡಾಡ್ಬೋದು. ಇವತ್ತು ನಮಗೆ ಕೇವಲ 30 ಲಕ್ಷಕ್ಕೆ ಇಷ್ಟೆಲ್ಲ ಮಾನದಂಡ ವಿಧಿಸಿದ್ರು ನಾವೇ ನಮ್ಮ ಹೆಂಡತಿ ಮಕ್ಕಳಿಗೆ ಇಲ್ಲ ನಮ್ಮ ಹೆಂಡತಿ ಮನೆಗೆ ಇಲ್ಲ ಅತ್ತೆ ಮನೆ ಮಾವನ ಮನೆಗೆ ಹೋಗಿ ನಾವು ಕೇಳ್ತಾ ಇಲ್ಲ ಸಿದ್ದರಾಮಯ್ಯರೇ. ಇವತ್ತು ನಾವು ಕೇಳ್ತಾ ಇರೋದು ಸಾರ್ವಜನಿಕರ ಹಾಗೂ ಸರ್ಕಾರದ ಮಧ್ಯೆ ಸೇತುವೆಯಾಗಿ ಹಾಗೂ ಜನಸಾಮಾನ್ಯರ ನೊಂದಂತ ಸಮಸ್ಯೆಗಳಿಗೆ ಆಶ್ರಯ ಆಗೋದಕ್ಕೆ ನಾವು ಕೇಳ್ತಾ ಇದೀವಿ. ದಯಮಾಡಿ ಆಲೋಚನೆ ಮಾಡಿ, ಏನೂ ಹೊತ್ಕೊಂಡು ಹೋಗಂತ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಆದಷ್ಟು ಒಂದು ಕೆಟ್ಟ ಒಂದು ಮನಸ್ಥಿತಿಯಿಂದ ಹೊರಗಡೆ ಬಂದು ನಿಮ್ಮ ಸುತ್ತಮುತ್ತ ಏನು ಹಿತ್ತಾಳೆ ಒಂದು ಇದರಿಂದ ಹೇಳ್ತಾ ಇದ್ದಾರೆ ಅವನ್ನೆಲ್ಲ ಬದಿಗೊತ್ತಿ ಸಾಮಾಜಿಕ ನ್ಯಾಯ ಎನ್ನುವಂತ ರೀತಿಯಲ್ಲಿ ಪತ್ರಕರ್ತರಿಗೆ ಇದುವರೆಗೂ ಸ್ವಾತಂತ್ರ್ಯ ಬಂದಾಗಿಂದ ಹಲವಾರು ಮೂಲಭೂತ ಸೌಕರ್ಯ ವಂಚಿತರಾಗಿದ್ದಾರೆ. ಕೂಡಲೇ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ಇವತ್ತು ಯಾರ್ಯಾರೋ ಇವತ್ತು ವಿಧಾನಸೌಧಕ್ಕೆ ಕೆಲಸಕ್ಕೆ ಬಾರ್ದವರೆಲ್ಲ ಮುಕ್ತ ಪ್ರವೇಶ ಮಾಡ್ತಾರೆ. ಇವತ್ತು ವಿಕಾಸಸೌಧ ಪತ್ರಕರ್ತರು ಏನ್ ಮಾಡಿದಾರೆ, ನಮ್ದು ತಗೊಳ್ರಿ 6ನೇ ರಿಜಿಸ್ಟ್ರೇಷನ್ ಕಾಪಿ ಅಲ್ಲಿ ಎಂಟ್ರಿ ಮಾಡ್ಕೊಂಡ್ಬಿಟ್ಟು ನಮ್ಮನ್ನು ಬಿಡ್ರಿ. ಏನ್ ನಿಮ್ ಗಂಟೆ ಅಷ್ಟು ತೊಂದರೆ ಆಗ್ತಾ ಇದೆ ನಮ್ಮ ಪತ್ರಕರ್ತರಿಗೆ. ಜೊತೆಗೆ ಇವತ್ತು ವಕೀಲರುಗಳಿಗೆಲ್ಲ 1-2 ಹೋರಾಟ ಆಯ್ತು ಅಂತ ಕೊಟ್ಬಿಟ್ರಿ ನಿಮ್ಮ ಸದನದಾಗಿ. ಪತ್ರಕರ್ತರು ಏನ್ರಿ ಪಾಪ ಮಾಡಿದಾರೆ ಒಂದು ರಕ್ಷಣಾ ಕಾಯ್ದೆ ಕೊಡಕ್ಕೆ? ಏನ್ ಅದೇನು ದುರುಪಯೋಗ ಆಗ್ತದೆ? ಅವ್ರಿಗೆ ಅನ್ಯಾಯ ಆದಾಗ ಅದು ಅವರಿಗೆ ನಿಂತ್ಕೊಂಡ್ಬಿಟ್ಟು ಅವ್ರ ಹೆಂಡತಿ ಮಕ್ಕಳಿಗೆ ಆಸರೆ ಆಗ್ತದೆ, ಅವರ ಜೀವಕ್ಕೆ ಒಂದು ಇದು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಿಮ್ನ ಮುಕ್ತವಾಗಿ ಕೇಳ್ತಾ, ಆದಷ್ಟು ಈ ಒಂದು ಅಧಿವೇಶನದಾಗೆ ಒಂದು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮನಸ್ಸಾಕ್ಷಿಗೆ ಒಂದು ಆಲೋಚನೆ ಮಾಡಿ ಪತ್ರಕರ್ತರ ಕೆಲವೇ ಮೂಲಭೂತ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂದ್ಬಿಟ್ಟು ನಾನು ನಂಬಿದ್ದೀನಿ. ಇಲ್ದಂದ್ರೆ ಇಡೀ ನಾಡಿನ ಪತ್ರಕರ್ತರ ಪಾಲಿಗೆ ನೀವೊಬ್ಬ ರಾವಣರಾಗಿ ಖಂಡಿತ ಉಳಿತೀರಿ. ಯಾವ ಪತ್ರಕರ್ತರು ನಿಮ್ಮ ನೆನೆಸಲ್ಲ, ಯಾರೋ ನಿಮಗೆ ಹೊಗಳು ಭಟ್ರು ಅಂತವ್ರಿಗೆ ಮಾತ್ರ ಆಯ್ತು ಅಂದ್ರೆ ಅದಾಗಲ್ಲ.
16,000 ಪತ್ರಕರ್ತರ ಕುಟುಂಬಗಳು ರೋಡ್ನಲ್ಲಿ ಇದ್ದಾವೆ ಇವತ್ತು. ಅಂಥವ್ರ ಬಗ್ಗೆ ಆಲೋಚನೆ ಮಾಡಿ. ಇವತ್ತು ಕೋಟ್ಯಾಂತರ ಜನರ ಬಗ್ಗೆ ಆಲೋಚನೆ ಮಾಡೋರು ಬೆರಳೆಣಿಕೆಯ ಕೇವಲ 12,000 ಬಗ್ಗೆ ಆಲೋಚನೆ ಇಲ್ಲ ಅಂದ್ರೆ ಇದು ದುರ್ದೈವ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತಮಗೆ ಹೃದಯಪೂರ್ವಕ ಮನವಿ ಮಾಡ್ತೀನಿ. ಬಹಳಷ್ಟು ಆಶಾ ಮನೋಭಾವನೆ ಹೊಂದಿದ್ದೀನಿ. ಈ ಅಧಿವೇಶನದಾಗೆ ನಮ್ಮ ಬೇಡಿಕೆಗಳು ಖಂಡಿತವಾಗಿ ಈಡೇರಿಸಿದೆ ಅಂತ ನಂಬಿದ್ದೀನಿ. ಇಲ್ಲದಿದ್ರೆ ಮುಂದಿನ ದಾರಿ ನಮ್ಮ ಹೋರಾಟ ಇದ್ದೇ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಇರ್ಬೋದು, ಕೇಂದ್ರ ಸರ್ಕಾರದ ವಿರುದ್ಧ ರಿಟ್ ಪಿಟಿಷನ್ ಫೈಲ್ ಮಾಡೋದ್ರ ಮುಖಾಂತರ ಖಂಡಿತ ನಿಮ್ಮ ಕಣ್ಣು ತೆರೆಸಿ ನಾಡಿನ ಪತ್ರಕರ್ತರಿಗೆ ನಮ್ಮ ಕಾನಿಪದವನ್ನು ಇದ್ದೇ ಇರ್ತದಂತ ಇದ್ರ ಮುಖಾಂತರ ತಮಗೆ ಮನವಿ ಮಾಡಕ್ಕೆ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ.